أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅದರ ಪೈಗಂಬರ್ ಸಲಾ ಸಲಂರ ಜೀವನ ಚರಿತ್ರೆಗೆ ಸಂಬಂಧಪಟ್ಟು ಉಹದ್ ಯುದ್ಧದ ಪ್ರಸ್ತಾಪ ನಡೆಯುತ್ತಿತ್ತು. ಈ ಸಂಬಂಧವಾಗಿ ಇನ್ನಷ್ಟು ವಿವರಣೆ ಹೀಗಿದೆ. ಜನರಲ್ಲಿ ಶತ್ರುಗಳಿಂದ ಅತ್ಯಂತ ಸಮೀಪವಾಗಿ ಅದರ ಪೈಗಂಬರ್ ಸಲಾ ಸಲಂ ಇದ್ದರು. ಅವರ ಜೊತೆಗೆ 15 ವ್ಯಕ್ತಿಗಳು ಸ್ಥೈರ್ಯದಿಂದ ಇದ್ದರು. ಮುಹಾಜರಲ್ಲಿ 8 ಮತ್ತು ಅನ್ಸಾರರಲ್ಲಿ 7 ವ್ಯಕ್ತಿಗಳು. ಅದರ ಪೈಗಂಬರ್ ಸಲಾ ಸಲಂರ ಮುಂದೆ 30 ವ್ಯಕ್ತಿಗಳು ಸಿರಿಚಿತ್ತರಾಗಿ ಇದ್ದರು ಎಂದು ಕೆಲವರು ಹೇಳಿರುವರು. ಅವರ ಸ್ಥಿತಿ ಏನಾಗಿತ್ತು ಎಂದರೆ ಎಲ್ಲರೂ ಹೀಗೆ ಹೇಳುತ್ತಿದ್ದರು: ನನ್ನ ಮುಖ ಹಜರತ್ ಪೈಗಂಬರ್ ಸಲಾ ಸಲಂರ ಮುಖದ ಮುಂದೆ ಇತ್ತು ಮತ್ತು ನನ್ನ ಜೀವ ಹಜರತ್ ಪೈಗಂಬರ್ ಸಲಾ ಸಲಂರ ಜೀವದ ಮುಂದೆ ಇದೆ, ಹಾಗೂ ಹಜರತ್ ಪೈಗಂಬರ್ ಸಲಾ ಸಲಂ ಸುರಕ್ಷಿತವಾಗಿರಲಿ ಮತ್ತು ನನ್ನ ಜೀವ ತ್ಯಾಗವಾಗಲಿ. ವಿವಿಧ ವರದಿಗಳಲ್ಲಿ ಸ್ಥಿರಚಿತ್ತತೆಯಿಂದ ಇದ್ದ ಸಹಾಬ್ಯರ ಸಂಖ್ಯೆ ಬೇರೆ ಬೇರೆ ಹೇಳಲಾಗಿದೆ. ಇದರ ಒಂದು ಸಮರ್ಥನೆ ಹೀಗಿದೆ: ಸಹಾಬ್ಯರ ಸಂಖ್ಯೆ ಬೇರೆ ಬೇರೆ ಸಮಯಗಳಲ್ಲಿ ಬದಲಾಗುತ್ತಾ ಇದ್ದಿರಬಹುದು. 15 ವ್ಯಕ್ತಿಗಳನ್ನು ನೋಡಿದವರು 15 ಎಂದು ಹೇಳಿದರು. ಪ್ರತಿಯೊಬ್ಬರು ನೋಡಿದಷ್ಟು ಸಂಖ್ಯೆಯನ್ನು ಹೇಳಿಕೊಂಡರು. ಸಹಾಬ್ಯರು ಹಜರತ್ ಪೈಗಂಬರ್ ಸಲಾ ಸಲಂರ ಸುತ್ತ ಬರುತ್ತಿದ್ದರು. ಅನಂತರ ಶತ್ರುಗಳ ದಾಳಿಯಿಂದ ಅವರ ಕೂಟ ಚದುರು ಹೋಗುತ್ತಿತ್ತು. ಅನಂತರ ಪುನಃ ಅವರು ಒಟ್ಟು ಸೇರುತ್ತಿದ್ದರು. ಹೇಗಿದ್ದರೂ ಸಂಗತಿ ಏನೆಂದರೆ, ಸಹಾಬ್ಯರು ಸ್ಥಿರಚಿತ್ತತೆಯ ಮಾದರಿ ತೋರಿಸುತ್ತಾ ಇದ್ದರು ಮತ್ತು ಯಾರಿಗೂ ಯಾವುದೇ ರೀತಿಯ ಮರಣ ಭಯ ಇದ್ದಿರಲಿಲ್ಲ. ಸಾಯಲು ತಯಾರಾಗಿದ್ದೇವೆ ಎಂಬ ಬಯ್ಯತ್ ಪ್ರತಿಜ್ಞೆಯನ್ನು ಸಹಾಬ್ಯರ ಒಂದು ಸಂಘದಿಂದ ಹಜರತ್ ಪೈಗಂಬರ್ ಸಲಾ ಸಲಂ ಪಡೆದಿದ್ದರು ಎಂಬ ಪ್ರಸ್ತಾಪವೂ ಇದೆ. ಬಯ್ಯತ್ ಮಾಡಿದ ಸೌಭಾಗ್ಯಶಾಲಿಗಳ ಸಂಖ್ಯೆ 8 ಎಂದು ವರದಿಯಾಗಿದೆ. ಅವರಲ್ಲಿ ಯಾರೂ ಶಹೀದ್ ಆಗಲಿಲ್ಲ. ಉಹುದಿನ ದಿನದಂದು ಸಹಾಬ್ಯರ ಸ್ಥೈರ್ಯ ಮತ್ತು ತ್ಯಾಗದ ಬಗ್ಗೆ ಹಜರತ್ ಸಾಹಿಬ್ಜಾದಾ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಹೀಗೆ ಹೇಳುತ್ತಾರೆ: ಸಹಾಬ್ಯರು ಹಜರತ್ ಪೈಗಂಬರ್ ಸಲಾ ಸಲಂರ ಸುತ್ತ ಒಟ್ಟುಗೂಡಿದ್ದರು. ಅವರು ತೋರಿಸಿದ ತ್ಯಾಗದ ಉದಾಹರಣೆಯನ್ನು ಲೋಕಕ್ಕೆ ತೋರಿಸಲು ಸಾಧ್ಯವಲ್ಲ. ಅವರು ಚಿಟ್ಟೆಗಳ ಹಾಗೆ ಹಜರತ್ ಪೈಗಂಬರ್ ಸಲಾ ಸಲಂರ ಸುತ್ತ ತಿರುಗುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಾಗಿ ತಮ್ಮ ಜೀವದೊಂದಿಗೆ ಆಟವಾಡುತ್ತಿದ್ದರು. ಬರುತ್ತಿದ್ದ ಪ್ರತಿಯೊಂದು ಏಟನ್ನು ಸಹಾಬ್ಯರು ತಮ್ಮ ಮೇಲೆ ತಾಗುವಂತೆ ಮಾಡಿಕೊಂಡು ಹಜರತ್ ಪೈಗಂಬರ್ ಸಲಾ ಸಲಂರನ್ನು ರಕ್ಷಿಸುತ್ತಿದ್ದರು. ಅದರ ಜೊತೆಗೆ ಶತ್ರುಗಳಿಗೆ ತಿರುಗೇಟು ಕೊಡುತ್ತಾ ಹೋಗುತ್ತಿದ್ದರು. ಈ ಬೆರಳೆಣಿಕೆಯ ತ್ಯಾಗಶೀಲರು ಮಹಾಪ್ರವಾಹದ ಮುಂದೆ ಎಷ್ಟರ ತನಕ ನಿಲ್ಲಬಹುದಾಗಿತ್ತು. ಅದು ಭಯಾನಕವಾದ ಅಲೆಗಳ ಹಾಗೆ 4 ಕಡೆಯಿಂದ ಬರುತ್ತಾ ಇದ್ದವು. ಶತ್ರುಗಳ ದಾಳಿಗಳ ಪ್ರತಿಯೊಂದು ಅಲೆ ಮುಸ್ಲಿಮರನ್ನು ಎಲ್ಲಿಂದ ಎಲ್ಲಿಗೋ ಕೊಂಡು ಹೋಗುತ್ತಿತ್ತು. ಆದರೆ ಸ್ವಲ್ಪವಾದರೂ ಅದರ ಶಕ್ತಿ ಕಡಿಮೆಯಾಗುವಾಗ ಮುಸ್ಲಿಮರು ಹೋರಾಡುತ್ತಾ ಪುನಃ ತಮ್ಮ ಪ್ರಿಯ ನೇತಾರರಾದ ಹಜರತ್ ಪೈಗಂಬರ್ ಸಲಾ ಸಲಂರ ಸುತ್ತ ಒಟ್ಟು ಸೇರುತ್ತಿದ್ದರು. ಸುಳ್ಳು ಹೇಳುವುದನ್ನು ಹಜರತ್ ಪೈಗಂಬರ್ ಸಲಾ ಸಲಂ ಧರ್ಮಬದ್ಧಗೊಳಿಸಿದ್ದಾರೆ ಎಂದು ಕ್ರೈಸ್ತರು ಆರೋಪಿಸುತ್ತಾರೆ. ಈ ಆಧಾರರಹಿತ ಆಕ್ಷೇಪಕ್ಕೆ ಉತ್ತರಿಸುತ್ತಾ ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ: ನಮ್ಮ ನೇತಾರ ಮತ್ತು ಪವಿತ್ರ ಪ್ರವಾದಿಯಾದ ಹಜರತ್ ಪೈಗಂಬರ್ ಸಲಾ ಸಲಂರ ಒಂದು ಉನ್ನತ ಮಾದರಿ ಇಲ್ಲಿ ಸಾಬೀತಾಗುತ್ತದೆ. ಅದೇನೆಂದರೆ, ಯಾವ ತೋರಿಯವನ್ನು ನಿಮ್ಮ ಯೇಸುಕ್ರಿಸ್ತ ತಾಯಿ ಹಾಲಿನ ಹಾಗೆ ಜೀವಿತ ಪೂರ್ತಿ ಉಪಯೋಗಿಸುತ್ತಿದ್ದರೋ ಅದರಿಂದ ಸಾಧ್ಯವಾದಷ್ಟು ಬಿಟ್ಟು ನಿಲ್ಲಲು ಹಜರತ್ ಪೈಗಂಬರ್ ಸಲಾ ಸಲಂ ಆದೇಶ ನೀಡಿದರು. ನಾಲಿಗೆಯಿಂದ ಒಂದು ಮಾತು ಹೇಳುವುದು ಮತ್ತು ಮನಸ್ಸಿನಲ್ಲಿ ಬೇರೆ ಸಂಗತಿ ಇರುವುದನ್ನು ತೋರಿಯ ಎಂದು ಹೇಳಲಾಗುತ್ತದೆ. ಪ್ರವಾದಿಗಳ ಸರ್ದಾರರಾದ ಹಜರತ್ ಪೈಗಂಬರ್ ಸಲಾ ಸಲಂ ಉಹುದ್ ಯುದ್ಧದಲ್ಲಿ ಒಬ್ಬಂಟಿಯಾದ ಸ್ಥಿತಿಯಲ್ಲೂ ತೆರೆದ ಖಡ್ಗಗಳ ಮುಂದೆ ಇದ್ದುಕೊಂಡು, ನಾನು ಮುಹಮ್ಮದ್, ನಾನು ಅಲ್ಲಾಹನ ಪ್ರವಾದಿ, ನಾನು ಅಬ್ದುಲ್ ಮುತ್ತಲಿಬ್ಬರ ಪುತ್ರ ಎಂದು ಹೇಳುತ್ತಿದ್ದರು. ಮತ್ತೊಂದೆಡೆ ನಿಮ್ಮ ಯೇಸುಕ್ರಿಸ್ತ ನಡುಗುತ್ತಾ ತಮ್ಮ ಶಿಷ್ಯರಿಗೆ ಸತ್ಯಕ್ಕೆ ವಿರುದ್ಧವಾಗಿ ಹೀಗೆ ಬೋಧನೆ ನೀಡುತ್ತಿದ್ದರು: ನಾನು ಯೇಸು ಮಸೀಹ ಎಂದು ಯಾರೊಡನೆಯೂ ಹೇಳಬೇಡಿರಿ. ಸತ್ಯದಲ್ಲಿ ಹಾಗೆ ಹೇಳುವುದರಿಂದ ಯಾರೂ ಅವರನ್ನು ಕೊಲ್ಲಲು ಹೋಗುತ್ತಿರಲಿಲ್ಲ. ಉಹುದ್ ಯುದ್ಧದ ಧ್ವಜವಾಹಕರಾದ ಹಜರತ್ ಮುಸಬ್ ಬಿನ್ ಉಮೇರ್ ರಜಲಾನ್ಹು ಧ್ವಜದ ಸಂರಕ್ಷಣೆಯ ಹಕ್ಕನ್ನು ಚೆನ್ನಾಗಿ ನೆರವೇರಿಸಿದರು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನ್ಹು ಬರೆಯುತ್ತಾರೆ: ಹಜರತ್ ಮುಸಬ್ ರಜಲಾನ್ಹು ಧ್ವಜ ಹಿಡಿದಿದ್ದ ಕೈಯ ಮೇಲೆ ಇಬ್ನು ಕಮಿಯ ಹಲ್ಲೆ ಮಾಡಿಕೊಂಡು ಅವರ ಕೈಯನ್ನು ತುಂಡರಿಸಿದನು.
ಅದರ ಮುಸಬ್ ರಜಲಾನ್ಹು ಧ್ವಜವನ್ನು ತನ್ನ ಮತ್ತೊಂದು ಕೈಯಲ್ಲಿ ಹಿಡಿದುಕೊಂಡರು. ಇಬ್ನು ಕಮಿಯ ಆ ಕೈಯನ್ನು ಕೂಡ ಕತ್ತರಿಸಿದನು. ಆಗ ಹಜರತ್ ಮುಸಬ್ ರಜಲಾನ್ಹು ತನ್ನ ಎರಡೂ ಮೊಣಕೈಗಳಿಂದ ಧ್ವಜವನ್ನು ತನ್ನ ಎದೆಯೊಂದಿಗೆ ಸೇರಿಸಿ ಹಿಡಿದರು. ಇಬ್ನು ಕಮಿಯ ಮೂರನೇ ಬಾರಿ ಹಲ್ಲೆ ನಡೆಸಿ ಈಟಿಯನ್ನು ಅವರ ಎದೆಗೆ ತಿವಿದನು. ಈಟಿ ತುಂಡಾಯಿತು ಮತ್ತು ಹಜರತ್ ಮುಸಬ್ ರಜಲಾನ್ಹು ಕೆಳಗೆ ಬಿದ್ದರು. ಧ್ವಜವನ್ನು ಬೇರೊಬ್ಬ ಮುಸ್ಲಿಮನು ಬೇಗನೆ ಬಂದು ಹಿಡಿದನು. ಆದರೆ ಮುಸಬ್ ರಜಲಾನ್ಹರ ದೇಹ ವಿನ್ಯಾಸ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹೋಲಿಕೆ ಹೊಂದಿದ್ದ ಕಾರಣದಿಂದ ತಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಧಿಸಿರುವನು ಎಂದು ಇಬ್ನು ಕಮಿಯ ಭಾವಿಸಿದನು, ಅಥವಾ ತುಂಟಾಟಿಕೆ ಮತ್ತು ಮೋಸ ಮಾಡುವ ಉದ್ದೇಶದಿಂದ ಆಗಿರಲೂಬಹುದು. ಹೇಗಿದ್ದರೂ ನಾನು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಧಿಸಿದ್ದೇನೆ ಎಂದು ಆತನು ಬೊಬ್ಬೆ ಹೊಡೆದನು. ಈ ಸುದ್ದಿಯಿಂದ ಮುಸ್ಲಿಮರಿಗೆ ಇದ್ದ ಧೈರ್ಯ ಕೂಡ ಕುಗ್ಗಿಹೋಯಿತು ಮತ್ತು ಅವರ ಕೂಟ ಪೂರ್ಣವಾಗಿಯೂ ಚದುರಿ ಹೋಯಿತು. ಪ್ರಸ್ತಾಪಿಸಲಾದಂತೆ ಉಹುದ್ ಮೈದಾನದಲ್ಲಿ ಕೆಲವು ಕ್ಷಣಗಳ ಅಸಡ್ಡೆಯು ಇಸ್ಲಾಮೀ ಸೇನೆಯ ವಿಜಯವನ್ನು ತಾತ್ಕಾಲಿಕ ಪರಾಜಯವಾಗಿ ಬದಲಾಯಿಸಿತು. ಆದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಲೋಕದ ಯುದ್ಧ ಚರಿತ್ರೆಯಲ್ಲಿ ಅತ್ಯುತ್ತಮ ಸೇನಾಧಿಪತಿ ಮತ್ತು ವಿವೇಕಯುತ ಹಾಗೂ ಕ್ಷಿಪ್ರಗತಿಯಲ್ಲಿ ತೀರ್ಮಾನ ಮಾಡುವ ವ್ಯಕ್ತಿಯಾಗಿ ಒಪ್ಪಲಾಗುತ್ತದೆ. ಯುದ್ಧದ ಬದಲಾಗುತ್ತಿರುವ ಸ್ಥಿತಿಯ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಳವಾದ ದೃಷ್ಟಿ ಇರಿಸಿಕೊಂಡಿದ್ದರು ಹಾಗೂ 4 ಪಟ್ಟು ಹಿರಿದಾದ ಶತ್ರು ಸೇನೆಯ ಮುಂದೆ ತನ್ನ ಚದುರಿದ ಮತ್ತು ದುರ್ಬಲ ಸೈನಿಕರು ಪೂರ್ಣವಾಗಿ ಜಜ್ಜಿ ಹೋಗದ ರೀತಿಯಲ್ಲಿ ಅವರನ್ನು ಸಂರಕ್ಷಿಸಿದರು. ಹೀಗೆ ಇಸ್ಲಾಮಿನ ಸೇನೆಯ ವಿರುದ್ಧ ಶತ್ರುಗಳು ಹೊಂದಿದ್ದ ದುರುದ್ದೇಶ ಈಡೇರಲಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಸೇನೆಯ ಧ್ವಜವನ್ನು ಹಜರತ್ ಅಲಿ ರಜಲಾನ್ಹರಿಗೆ ನೀಡಿದರು ಮತ್ತು ತನ್ನ ಸುತ್ತ ಒಟ್ಟುಗೂಡಿದ್ದ ಕೆಲವೇ ವ್ಯಕ್ತಿಗಳನ್ನು ಒಳಗೊಂಡಿದ್ದ ಇಸ್ಲಾಮಿನ ಸಣ್ಣ ಸಂಘವನ್ನು ಜೊತೆಗೆ ಸೇರಿಸಿ ಎಂತಹ ಯುದ್ಧ ನಡೆಸಿದರು ಎಂದರೆ ಅವರು ಮುಶ್ರಿಕರ ಹಿಡಿತದಿಂದ ಪಾರಾಗುವ ಮಾರ್ಗವನ್ನು ಮಾಡಿಕೊಂಡರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಹಾದತ್ತಿನ ವದಂತಿಯನ್ನು ಕೇಳಿ ಧೈರ್ಯಗೊಂದಿದ್ದ ಯುದ್ಧ ಮೈದಾನದ ಚದುರಿದ ಇಸ್ಲಾಮಿನ ಸೇನೆಯ ಕಡೆಗೆ ಧಾವಿಸಿದರು. ಮಕ್ಕಾದ ಮುಶ್ರಿಕರು ಕೂಡ ಇಸ್ಲಾಮಿನ ಸೇನೆಯ ಮರಳುವಿಕೆಯನ್ನು ಪರಾಜಿತಗೊಳಿಸಲು ಘೋರವಾದ ದಾಳಿಯನ್ನು ಆರಂಭಿಸಿದರು. ಆದರೆ ಹಿಂದೆ ಸರಿಯುವಿಕೆಯ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಯುದ್ಧ ತಂತ್ರವು ಎಷ್ಟು ಯಶಸ್ವಿಯಾಗಿತ್ತು ಎಂದರೆ ಒಂದು ಮುಷ್ಟಿಯಷ್ಟು ಇದ್ದ ಸೈನಿಕರು ಅರ್ಧ ವೃತ್ತದ ಆಕಾರದಲ್ಲಿ ಹೆಗಲಿಗೆ ಹೆಗಲು ಸೇರಿಸಿ ಶತ್ರುಗಳ ದಾಳಿಯನ್ನು ವಿಫಲಗೊಳಿಸುತ್ತಾ ಯಾರಿಗೂ ಅರಿಯದ ರೀತಿಯಲ್ಲಿ ಕಣಿವೆ ಕಡೆಗೆ ಸರಿಯುತ್ತಿದ್ದರು. ಶತ್ರುಗಳು ಅವರನ್ನು ಸುತ್ತುವರಿಯಲು ಪೂರ್ಣವಾದ ಶಕ್ತಿಯನ್ನು ಉಪಯೋಗಿಸಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಕ್ರಮಣಕಾರಿಗಳ ಸಂಘವನ್ನು ಸೀಳಿಕೊಂಡು ಪಾರವಾಗುವ ಮಾರ್ಗವನ್ನು ಮಾಡಿಕೊಂಡರು. ಉಹುದ್ ಯುದ್ಧದ ಸಂದರ್ಭದಲ್ಲಿ ನಿದ್ರೆ ಮತ್ತು ತೂಕಾಡಿಕೆ ಆವರಿಸಿದ್ದ ಪ್ರಸ್ತಾಪವೂ ಇದೆ. ಯಾವ ರೀತಿಯಲ್ಲಿ ಅಲ್ಲಾಹನು ತೂಕಾಡಿಕೆಯ ಮೂಲಕ ಮುಸ್ಲಿಮರಿಗೆ ನೆಮ್ಮದಿಯನ್ನು ದಯಪಾಲಿಸಿದನು ಎಂಬುದರ ಬಗ್ಗೆ ಹಜರತ್ ಜುಬೇರ್ ಬಿನ್ ಅವ್ವಾಮ್ ರಜಲಾನ್ಹು ಮತ್ತು ಹಜರತ್ ಕಾಬ್ ಬಿನ್ ಅಮರ್ ಅನ್ಸಾರಿ ರಜಲಾನ್ಹು ಈ ತೂಕಾಡಿಕೆಯ ಬಗ್ಗೆ ವಿವರಿಸಿರುವರು. ಹಜರತ್ ಅಬೂ ತಲಹ ರಜಲಾನ್ಹು ವರದಿ ಮಾಡುತ್ತಾರೆ, ಉಹುದ್ ಯುದ್ಧದಂದು ನಾನು ತಲೆ ಎತ್ತಿ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ತಲೆ ತಗ್ಗಿಸಿ ತಮ್ಮ ಗುರಾಣಿಯ ಕೆಳಗೆ ಬಾಗಿಕೊಂಡಿದ್ದನು. ಯುದ್ಧ ನಡೆಯುತ್ತಿರುವಾಗ ಮತ್ತು ಶತ್ರುಗಳೊಂದಿಗೆ ಘೋರವಾದ ಅಪಾಯ ಸಾಧ್ಯತೆ ಇರುವಾಗ ಪೂರ್ತಿ ಕೋಮು ನಿದ್ರೆಯ ಸ್ಥಿತಿಗೆ ಹೋಗುವುದು ಆಕಸ್ಮಿಕ ಸಂಗತಿಯಲ್ಲ. ಇದೊಂದು ಅದ್ಭುತ ಪವಾಡ ಮತ್ತು ದೃಷ್ಟಾಂತವಾಗಿದೆ. ಒಂದು ವರದಿಯ ಪ್ರಕಾರ ಉಹುದಿನ ದಿನದಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪರಿಶುದ್ಧ ಮುಖದ ಮೇಲೆ ಖಡ್ಗದಿಂದ 20 ಏಟುಗಳನ್ನು ಮಾಡಲಾಗಿತ್ತು. ಆದರೆ ಈ ಎಲ್ಲ ಕಡಕಗಳಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಲ್ಲಾಹನು ರಕ್ಷಿಸಿದನು. ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಮೀಪದಲ್ಲಿ ಇರುವವರನ್ನು ಯುದ್ಧದಲ್ಲಿ ಅತ್ಯಂತ ಧೀರರೆಂದು ತಿಳಿಯಲಾಗುತ್ತದೆ. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಅಪಾಯಕರವಾದ ಸ್ಥಳಗಳಲ್ಲಿ ಇರುತ್ತಿದ್ದರು. ಸುಬ್ಹಾನಲ್ಲಾ, ಎಂತಹ ವೈಭವ! ಉಹುದಿನಲ್ಲಿ ನೋಡಿರಿ, ಮೇಲಿಂದ ಮೇಲೆ ಖಡ್ಗಗಳ ದಾಳಿ ನಡೆಯುತ್ತಿತ್ತು. ಎಂತಹ ಘೋರವಾದ ಯುದ್ಧ ನಡೆಯುತ್ತಿತ್ತು ಎಂದರೆ ಸಹಾಬಿಯರಿಗೂ ಸಹಿಸಲು ಆಗುತ್ತಿರಲಿಲ್ಲ. ಆದರೆ ಈ ಯೋಧ ಎಚ್ಚರಿಕೆಯಿಂದ ಹೋರಾಡುತ್ತಿದ್ದರು. ಇದರಲ್ಲಿ ಸಹಾಬ್ಯರ ತಪ್ಪು ಇರಲಿಲ್ಲ. ಅಲ್ಲಾಹನು ಅವರನ್ನು ಕ್ಷಮಿಸಿಕೊಂಡನು. ಸತ್ಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧೈರ್ಯದ ಮಾದರಿಯನ್ನು ತೋರಿಸುವುದೇ ಇದರಲ್ಲಿ ಅಡಗಿದ್ದ ರಹಸ್ಯವಾಗಿತ್ತು. ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ದಿವಂಗತರಲ್ಲಿ ಫಲಸ್ತೀನಿನ ಗಾಜಾ ಪ್ರದೇಶದ ನಮ್ಮ ಅಹ್ಮದಿ ಸಹೋದರರಾದ ಮೊಹಮ್ಮದ್ ಉಕಾಶಾ ಸಾಹೇಬರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಅವರನ್ನು ಅತ್ಯಂತ ನಿಷ್ಕರುಣೆಯಿಂದ ತಲೆಗೆ ಗುಂಡು ಹಾರಿಸಿ ಶಹೀದ್ ಮಾಡಲಾಗಿತ್ತು. ಅಲ್ಲಾಹನು ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಅವರ ಮಕ್ಕಳನ್ನು ಸಹ ಅವರ ದುಆಗಳ ವಾರಸುದಾರನಾಗಿ ಮಾಡಲಿ. ಅವರ ಮಕ್ಕಳು ಮತ್ತು ಬಂಧುಗಳು ಅಹ್ಮದಿತ್ ಎಂಬ ನೈಜ ಇಸ್ಲಾಮನ್ನು ಮನವರಿಕೆ ಮಾಡುವರಾಗಲಿ ಹಾಗೂ ಶಾಂತಿ ಮತ್ತು ಸಮಾಧಾನವನ್ನು ನೋಡುವರಾಗಲಿ. ಅಲ್ಲಾಹನು ಅವರ ಪ್ರದೇಶಗಳಲ್ಲಿ ಶಾಂತಿ ಸ್ಥಾಪಿಸಲಿ. ದೌರ್ಜನ್ಯಗಾರರ ಕೈಗಳನ್ನು ತಡೆಯಲಿ ಮತ್ತು ದೌರ್ಜನ್ಯವನ್ನು ಕೊನೆಗೊಳಿಸಲಿ. ಇಸ್ರೇಲ್ ಈಗ ಲೆಬನಾನಿನ ಗಡಿ ಪ್ರದೇಶದಲ್ಲೂ ಹಿಜ್ಬುಲ್ಲಾಹದ ವಿರುದ್ಧವೂ ಯುದ್ಧದಲ್ಲಿ ತೊಡಗಿದೆ. ಇದರಿಂದ ಸ್ಥಿತಿ ಇನ್ನಷ್ಟು ಹಾಳಾಗುವುದು. ಅದೇ ರೀತಿಯಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಹೌಸಿ ಯೆಮೆನಿ ಗೋತ್ರಗಳ ವಿರುದ್ಧ ಯುದ್ಧದಲ್ಲಿ ತೊಡಗಿಕೊಂಡಿದೆ. ಈ ಎಲ್ಲ ಸಂಗತಿಗಳು ಯುದ್ಧವನ್ನು ಇನ್ನಷ್ಟು ವಿಸ್ತಾರಗೊಳಿಸುತ್ತಿವೆ. ಜಾಗತಿಕ ಯುದ್ಧದ ಲಕ್ಷಣಗಳು ಬಹಳ ಸಮೀಪವಾಗಿ ಕಾಣುತ್ತಿವೆ ಎಂದು ಈಗ ಅನೇಕ ಅಂಕಣಗಾರರು ಬರೆದಿರುವರು ಮತ್ತು ಬರೆಯುತ್ತಿದ್ದಾರೆ. ಆದ್ದರಿಂದ ದುಆಗಳ ಬಹಳ ಅಗತ್ಯವಿದೆ. ಅಲ್ಲಾಹನು ಮನುಷ್ಯರಿಗೆ ಬುದ್ಧಿ ಮತ್ತು ವಿವೇಕವನ್ನು ದಯಪಾಲಿಸಲಿ.
الحمد لله الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.